ಇದು ತಮಿಳುನಾಡು ತುಂಬಾ ಜನಪ್ರಿಯವಾದಂತಹ ಕಥೆ ಅಂತ ನಾನು ಕೇಳಿದ್ದೇನೆ. ಅಲ್ಲಿ ಕಾರೈಕಲೂರಲ್ಲಿ ಧನದತ್ತ ಅಂತ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೊಬ್ಬ ಮಗಳು, ಆಕೆ ಹೆಸರು ಪೂತವತಿ ಅಂತ ಮಗಳು. ಆಕೆ ಮಗು ಹುಟ್ಟಿದಾಗಿನಿಂದಾನೇ ಶಿವಧ್ಯಾನದಲ್ಲಿ ತನ್ಮಯಳಾಗಿದ್ದವಳು, ಅತ್ಯಂತ ಶಿವಧ್ಯಾನದಲ್ಲೇ ಇರುವಂತವಳು. ಎಷ್ಟರ ಮಟ್ಟಿಗೆ ಆಕೆ ಪೂಜೆ ಮಾಡ್ಕೊಂಡು ಕೂತ್ರೆ ಮೈ ಮೇಲೆ ಎಚ್ಚರ ಇರ್ತಿರ್ಲಿಲ್ಲ ಮಗು ಆಗಿದ್ದಾಗಲೇ ಅಂತ ಅಷ್ಟು. ಆಕೆ ದೊಡ್ಡವಳಾದ್ಮೇಲೆ ಆಕೆಗೆ ಇನ್ನೂ ಸಂಸ್ಕಾರಗಳನ್ನು ಕೊಟ್ಟು ಪಕ್ಕದ ಊರಲ್ಲಿ ಒಬ್ಬ ಮನುಷ್ಯ ಶ್ರೀಮಂತ ವ್ಯಾಪಾರಿ, ಅವನೊಬ್ಬನೇ ಮಗ ದೇವದತ್ತ ಅಂತ ಅವನ ಹೆಸರು, ಅವನ ಜೊತೆ ಮದುವೆ ಮಾಡಿಕೊಟ್ರು. ಅವರು ಶಿವಭಕ್ತರೆ. ಸಂಸಾರ ಚೆನ್ನಾಗಿತ್ತು. ಎಲ್ಲಾನು ಚೆನ್ನಾಗಿದ್ರೆ ಬದುಕಂತ ಯಾಕನ್ಬೇಕಾದ್ರೆ ಏನೋ ಬರ್ಬೇಕಲ್ಲ ಒಂದ್ಸಲ. ಗಂಡ ವ್ಯಾಪಾರಿ ಅಂಗಡಿಗೆ ಹೋಗಿದ್ದಾನೆ. ಅಂಗಡಿಗೆ ಹೋದಾಗ ಒಬ್ಬ ರೈತ ಇವನ ಅಂಗಡಿಗೆ ಬಂದು ಇವನ್ ಕಡೆ ಸ್ವಲ್ಪ ಸಹಾಯ ಪಡ್ಕೊಂಡವನು, ಸ್ವಾಮಿ ನಮ್ಮ ತೋಟದಲ್ಲಿ ಒಳ್ಳೆ ಮಾವಿನ ಹಣ್ಣಾಗಿದೆ, ನಿಮ್ಗೆ ತಂದಿದ್ದೀನಿ, ಒಳ್ಳೆ ಕ್ವಾಲಿಟಿ ಹಣ್ಣಿದು ಅಂತ 2 ಮಾವಿನ ಹಣ್ಣು ಕೊಟ್ಟು ಹೋದ. ಅವ್ನು ಕೊಟ್ಟ 2 ಕೊಟ್ಟ. ಆತ ಏನ್ ಮಾಡ್ದ, ಮನೆಗೆ ಕಳಿಸಿದ, ಹೆಂಡತಿ ಕಡೆ ಕಳಿಸಿದ. ಆಕೆಗೆ ಪೂತವತಿ ಸ್ವಭಾವ ಏನಂದ್ರೆ ಏನಾದ್ರೂ ಒಳ್ಳೇದ್ ಕಂಡ್ರೆ ಶಿವನಿಗೆ ಅರ್ಪಣೆ ಆಗ್ಬೇಕು, ಮತ್ತೊಂದೇನಿಲ್ಲ. ಆ ದಿನ ಅವಳು ದೇವರು ಬಂದಿಟ್ಟು ಪೂಜೆ ಮಾಡಿದ್ಲು, ಅಪ್ಪ ನಿನಗೆ ಸೇರ್ಬೇಕಿದು ಅಂತ ಅರ್ಪಣೆ ಮಾಡಿದ್ಲು. ಆ ಮಾಡೋ ಹೊತ್ತಿಗೆ ಮನೆ ಮುಂದೆ ಅವನೊಬ್ಬ ಸನ್ಯಾಸಿ ಬಂದ. ಏನಾದ್ರೂ ಕೊಡ್ತೀರಮ್ಮ ದಾನ ಅಂತ ಬಂದ. ಆಕೆಗೆ ಏನ್ ಅನಿಸ್ತೋ ಗೊತ್ತಿಲ್ಲ, 2 ಹಣ್ಣಿದೆಯಲ್ಲ ಅಂತ ಹೇಳಿ 1 ಹಣ್ಣನ್ನ ಆ ಸನ್ಯಾಸಿ ಕೊಟ್ಟು ಕಳಿಸ್ಬಿಟ್ರು. ಗಂಡ ರಾತ್ರಿ ಬಂದ ಮನೆಗೆ ಬಂದು ಮಾವಿನ ಹಣ್ಣು ನೆನಪಾಯ್ತು, ಮಾವಿನ ಹಣ್ಣು ತಗೊಡೋದನ್ನ ಅಂದ. ಆಕೆ ಅದನ್ನ ಹೆಚ್ಚಿ ಕೊಟ್ಲು. ಅವ್ನು ತುಂಬಾ ರುಚಿ ಅನಿಸ್ತದ. 2 ಇದೆಯಲ್ಲ, ಇನ್ನೊಂದು ತಗೊಂಡ್ ಬಾ ಅಂದ. ಇನ್ನೊಂದು ಎಲ್ಲಿದೆ? ಇಲ್ಲ. ಆಕೆಗೆ ಒಂಥರ ಗಾಬರಿ ಆಯ್ತು. ಆಕೆ ಎಷ್ಟರ ಮಟ್ಟಿಗೆ ಶ್ರದ್ಧೆ ಈ ಶಿವನ ಮೇಲೆ ಅಂದ್ರೆ ಒಳಗಡೆ ಪೂಜಾ ಮಂದಿರಕ್ಕೆ ಹೋಗಿ, ಮಾರಾಯ ನಿನಗೆ ಅರ್ಪಣೆ ಮಾಡ್ಬಿಟ್ಟಿದ್ದೀನಿ 2, 1 ಉಳ್ಕೊಂಡಿದೆ, 1 ದಾನ ಕೊಟ್ಬಿಟ್ಟಿದ್ದೀನಿ. ಗಂಡ ಇನ್ನೊಂದು ಕೇಳ್ತಾನೆ, ಏನ್ ಮಾಡ್ಲಿ ಅಂತ ಕಣ್ಣೀರ್ ಕರೆದ್ಲು. ತಕ್ಷಣ ಶಿವ ಬಂದ, ಇನ್ನೊಂದು ಹಣ್ಣು ತಗೊಂಡ್ ಕೊಟ್ಟ. ಆ ಹಣ್ಣು ತಂದು ಗಂಡ ಕೊಟ್ಲು. ಅವನು ತಿಂದ. ಇದು ಮೊದ್ಲಿನ ಹಣ್ಣಂಗಿಲ್ಲ, ಇದು ಬೇರೆ ಇದೆ, ಇದು ಇನ್ನೂ ರುಚಿ ಜಾಸ್ತಿ ಇದೆ ಇದಕ್ಕೆ. ಇದು ಎಲ್ಲಿಂದ ಬಂತು? ಇದು ಬೆಳಗಿನ ಹಣ್ಣಿನ ಜೊತೆ ಬಂದದ್ದಲ್ಲ, ಇದು ಬೇರೆ ಇದೆ ಅಂದ್ಲು. ಆಕೆ ಸುಳ್ಳು ಹೇಳಿ ಗೊತ್ತಿಲ್ಲ, ಆಕೆ ಯಾವಾಗ್ಲೂ ಸತ್ಯದಲ್ಲಿ ಇರುವಂತ ಅವಳಕ್ಕೆ. ಆಕೆ ಹೇಳಿದ್ದು ಶಿವನಿಗೆ ಕೇಳಿದೆ, ಕೊಟ್ಟ ಅಂತ. ಶಿವ ಕೊಟ್ಟ ನಿನಗೆ ಹಣ್ಣು, ಇನ್ನೊಂದು ತಗೊಂಬನೋಣ ಅಂದ. ಹೇಗೂ 1 ಕೊಡೋ, ಇನ್ನೊಂದು ಕೊಡೋದೇನ್ ಕಷ್ಟ. ಮತ್ತೆ ಒಳಗೆ ಹೋದ್ಲು, ಇನ್ನೊಂದು ಕಂಡ ಕೇಳ್ತಾನೆ ಕೊಡು, ಇನ್ನೊಂದು ಹಣ್ಣು ಬಂತು, ಅದನ್ನು ಕೊಟ್ಲು. ಈ ಮನುಷ್ಯ ಈ ಸತ್ಯ ಪರೀಕ್ಷೆ ಮಾಡೋರ್ಗೂ ಧೈರ್ಯ ಬೇಕಾಗ್ತದೆ. ಸತ್ಯ ಪರೀಕ್ಷೆ ಮಾಡೋದು ಬಹಳ ಸುಲಭ ಅಲ್ಲ. ಇನ್ನೊಂದು ಹಣ್ಣು ಕೊಟ್ಟ ತಕ್ಷಣ ಅವನಿಗೆ ಗಾಬರಿ ಹತ್ಕೊಂಡ್ಬಿಡ್ತು. ಈಕೆ ಏನ್ ದೇವತೆಯೋ ದೇವವೋ? ಒಳಗಡೆ ಹೋಗ್ತಾಳೆ, ಹಣ್ಣು ತಗೊಂಡ್ಬರ್ತಾಳೆ, ಒಳಗಡೆ ಹಣ್ಣು ತಗೊಂಡ್ಬರ್ತಾಳೆ, ಶಿವ ಕೊಟ್ಟ ಅಂತಾಳೆ. ಇದು ಏನೋ ಸಾಧ್ಯ ಕಾಣಿಸುತ್ತೆ, ಇದು ಈಕೆ ಜೊತೆ ಬದುಕೋದು ಕಷ್ಟ ಅಂತ ಮನೆ ಬಿಟ್ಟು ಓಡೋಗ್ಬಿಟ್ಟ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತ. ತಡ್ಕೋಬೇಕಲ್ಲ, ಸತ್ಯ ಪರೀಕ್ಷೆ ತಡ್ಕೊಳಕ ಓಡೋಗ್ಬಿಟ್ಟ ಅವ್ನು ಮನೆ ಬಿಟ್ಟು. ಆಕೆಯನ್ನು ನನ್ನ ಮನೆ ಹೊಡೆದು ಹೋಯ್ತಲ್ಲ ಅಂತ ಶಿವನ್ ಪ್ರಾರ್ಥನೆ ಮಾಡಿ, ಏನ್ ಮಾಡ್ಬೇಕು, ನೀನೇ ಮಾರ್ಗದರ್ಶನ ಮಾಡ್ಬೇಕಪ್ಪ, ನೀನ್ ಕೊಟ್ಟದಕ್ಕೆ ಹಿಂಗಾಯ್ತು ಅಂತ. ತಕ್ಷಣ ಶಿವ ಹೇಳಿದಂತೆ, ಚಿಂತೆ ಮಾಡ್ಬೇಡ, ನೀನು ಎಷ್ಟು ದೊಡ್ಡ ಭಕ್ತೆ ಅಂತಂದ್ರೆ ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿ ನೀ ಕೈ ಚಾಚು ಅಂತ ಹೇಳ್ತಾನೆ. ಕೈ ಚಾಚಿದಾಗ ಕೈ ಚಾಚಿದ ಕೈಯೊಳಗೆ ಒಂದು ಪುಟ್ಟ ಮಗುವಾಗಿ ಶಿವ ಬಂದ್ಬಿಡ್ತಾನೆ. ಬಂದು ಆಕೆ ಮೊದಲನೇ ಬಾರಿ ಅಂಬಾ ಅಂತ ಕರೀತಾನೆ. ಕಾರೈಕಲ್ ಅವ್ರು ಯಾವ್ದು ಗೊತ್ತಿರುತ್ತೆ, ಅಲ್ಲಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಕಾರೈಕಲ್ ಅಂಬಾ ಅಂತ ಹೆಸರು, ಇದಕ್ಕೊಂದು ದೇವಸ್ಥಾನ ಇದೆ ಅಂತಲ್ಲಿ, ಕಾರೈಕಲ್ ಅಂಬಾ ಅಂತ. ಅಂದ್ರೆ ಹೇಳ್ತಾರೆ, ಸತ್ಯದಿಂದ ನಡ್ಕೊಂಡಾಗ, ಆ ತನ್ಮಯತೆಯಲ್ಲಿ ನಡ್ಕೊಂಡಾಗ, ಆ ಶ್ರದ್ಧೆಯಿಂದ ನಡ್ಕೊಂಡಾಗ ಶಿವನ ಗೆಲ್ಲೋದಲ್ಲ, ಶಿವನನ್ನೇ ಮಗನನ್ನಾಗಿ ಪಡ್ಕೊಂಡಂಥವಳು ಕಾರೈಕಲ್ ಅಂಬಾ ಅಂತ.